ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಶಿವರಾಮು. ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ನೋಡೋಣ ವಿಶೇಷ ಸಮಾಚಾರದಲ್ಲಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿ ಮೂಲಕ ಅರಮನೆ ನಗರಿ ಮತ್ತೊಂದು ದಸರಾ ವೈಭವಕ್ಕೆ ಸಾಕ್ಷಿಯಾಗಿದೆ. ಕ್ಯಾಪ್ಟನ್ ಅಭಿಮನ್ಯು ಹೊತ್ತು ಸಾಗಿದ 750 ಕೆಜಿ ತೂಕದ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾದ ತಾಯಿ ಚಾಮುಂಡೇಶ್ವರಿಯನ್ನ ಕೋಟ್ಯಂತರ ಜನ ಕಣ್ತುಂಬಿಕೊಂಡರು. ಮಧ್ಯಾಹ್ನ ಶುಭ ಧನುರ್ಲಗ್ನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಂದ ನಂದಿ ಧ್ವಜ ಪೂಜೆ ನೆರವೇರಿತ್ತು. ಡಿಸಿಎಂ ಡಿಕೆ ಶಿವಕುಮಾರ್, ರಾಜವಂಶಸ್ಥ ಯದುವೀರ್ ಒಡೆಯರ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸೇರಿದಂತೆ ಗಣ್ಯರು ದಸರಾದ ಜಂಬೂ ಸವಾರಿಗೆ ಚಾಲನೆ ನೀಡಿದ್ರು. ಸಂಜೆ 4:42 ಗಂಟೆಯಿಂದ 5:05-6 ನಡುವೆ ಕುಂಭಲಗ್ನದಲ್ಲಿ ವಿಜಯದಶಮಿ ಮೆರವಣಿಗೆ ಜಂಬೂ ಸವಾರಿಗೆ ಚಾಲನೆ ದೊರೆಯಿತು. ಕ್ಯಾಪ್ಟನ್ ಅಭಿಮನ್ಯು 6ನೇ ಬಾರಿಗೆ ಜಂಬೂ ಸವಾರಿ ಹೊತ್ತು ಬನ್ನಿ ಮಂಟಪಕ್ಕೆ ಹೆಜ್ಜೆ ಇಟ್ಟ. ಇನ್ನು 6ನೇ ಬಾರಿಗೆ ಅಂಬಾರಿ ಹೊತ್ತು ಸಾಗಿದ ಕ್ಯಾಪ್ಟನ್ ಅಭಿಮನ್ಯುವಿಗೆ ಕಾವೇರಿ ಹಾಗೂ ರೂಪಾ ಕುಮ್ಕಿ ಆನೆಗಳಾಗಿ ಸಾಥ್ ನೀಡಿದ್ರೆ, ಧನಂಜಯ ನಿಶಾನೆ ಆನೆಯಾಗಿದ್ದ. ಗೋಪಿ ನೌಪತ್ ಆನೆಯಾಗಿ 14 ಆನೆಗಳು ದಸರಾ ಮೆರವಣಿಗೆಯಲ್ಲಿ ಸಾಗಿದವು. ರಸ್ತೆಗಳಲ್ಲಿ ಕಿಕ್ಕಿರಿದು ಸೇರಿದ್ದ ಜನಸಾಗರ ಜಂಬೂ ಸವಾರಿ ಕಣ್ತುಂಬಿಕೊಂಡಿತ್ತು. ಇದರ ಜೊತೆಗೆ ವಿವಿಧ ಜಿಲ್ಲೆಗಳ ಕಲಾ ತಂಡಗಳು ಕೀಲುಕುದುರೆ, ಗೊರವರ ಕುಣಿತ, ಡೊಳ್ಳು ಕುಣಿತ, ಯಕ್ಷಗಾನ, ಕೀಲುಗುಂಬೆ, ಮರಗಾಲು, ವೀರಗಾಸೆ, ಹಾಡಿ ಮಕ್ಕಳ ಕುಣಿತ ಸೇರಿದಂತೆ 140ಕ್ಕೂ ಹೆಚ್ಚು ಕಲಾ ತಂಡಗಳು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಸಾಗಿದವು. ಮೊದಲಿಗೆ ನಂದಿ ಧ್ವಜ ಉದ್ಘಾಟನೆ ಬಳಿಕ 57ಕ್ಕೂ ಹೆಚ್ಚು ಸ್ತಬ್ಧ ಚಿತ್ರಗಳು ಮೆರವಣಿಗೆಯಲ್ಲಿ ಸಾಗಿದವು. ರಾಜ್ಯದ 31 ಜಿಲ್ಲೆಗಳ ಸ್ತಬ್ಧ ಚಿತ್ರಗಳ ಜೊತೆಗೆ ಕೇಂದ್ರ, ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಸ್ತಬ್ಧ ಚಿತ್ರಗಳಿದ್ದವು. ಇದಲ್ಲದೆ ಮೈಸೂರಿನಲ್ಲಿ ಖಾಕಿ ಕಣ್ಗಾವಲು, ನಗರದಾದ್ಯಂತ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿತ್ತು. ಇನ್ನು ಅರಮನೆ ಸುತ್ತಮುತ್ತ ಹಾಗೂ ಜಂಬೂ ಸವಾರಿ ಸಾಗುವ ಮಾರ್ಗದಲ್ಲಿ ಹದ್ದಿನ ಕಣ್ಣಿಡಲಾಗಿತ್ತು. ಅರಮನೆ ಅಂಗಳದಲ್ಲಿ ಗಣ್ಯರು, ಸಾರ್ವಜನಿಕರಿಗೆ 30,000 ಆಸನದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಈ ಮೂಲಕ ಈ ವರ್ಷದ ವೈಭವದ ದಸರಾಗೆ ಅರ್ಥಪೂರ್ಣ ಅದ್ದೂರಿ ತೆರೆ ಬಿದ್ದಿದೆ. ತಾಯಿ ಚಾಮುಂಡೇಶ್ವರಿ ವಿರಾಜಮಾನಳಾದ 750 ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನ ಸತತ 6ನೇ ಬಾರಿ ಹೊತ್ತು ಜಂಬೂ ಸವಾರಿಯಲ್ಲಿ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಗಜಗಾಂಭೀರ್ಯದಿಂದ ಅರಮನೆ ನಗರಿ ಮೈಸೂರಿನ ರಾಜ ಬೀದಿಗಳಲ್ಲಿ ಸಾಗಿ ಮತ್ತೊಂದು ವೈಭವದ ಇತಿಹಾಸಕ್ಕೆ ಸಾಕ್ಷಿಯಾಗಿದ್ದಾನೆ. ಆದ್ರೆ ಈ ನಡುವೆ ಮತ್ತೊಂದು ಬೇಸರದ ಸಂಗತಿ ಇದೆ. ಇದು ಅಭಿಮನ್ಯು ಅಂಬಾರಿ ಹೊತ್ತ ಕೊನೆಯ ದಸರಾ ಆಗಲಿದ್ದು, ಮುಂದಿನ ವರ್ಷದಿಂದ ಅಭಿಮನ್ಯು ಅಂಬಾರಿ ಹೊರುವಂತಿಲ್ಲ ಎನ್ನಲಾಗಿದೆ. ಅಂದಹಾಗೆ 60 ವರ್ಷ ಮೇಲ್ಪಟ್ಟ ಆನೆಗಳನ್ನ ಅಂಬಾರಿ ಹೊರಲು ಬಳಸಬಾರದು ಎಂಬ ನಿಯಮವಿದೆ. ನಮ್ಮ ಅಭಿಮನ್ಯುವಿಗೀಗ 59 ವರ್ಷ ವಯಸ್ಸು. ಮುಂದಿನ ದಸರಾ ವೇಳೆಗೆ ಅವನಿಗೆ 60 ವರ್ಷ ತುಂಬಿರುತ್ತೆ. ಹೀಗಾಗಿ ಮುಂದಿನ ದಸರಾಗೆ ಬೇರೆ ಆನೆಯನ್ನ ಅಂಬಾರಿ ಹೊರಲು ಸಿದ್ಧಪಡಿಸುವ ಸಾಧ್ಯತೆ ಇದೆ. ಅರ್ಜುನನ ನಂತರ ಅಂಬಾರಿ ಹೊರುವ ಜವಾಬ್ದಾರಿಯನ್ನ ಅಭಿಮನ್ಯುವಿಗೆ ವಹಿಸಲಾಗಿತ್ತು. ಅರ್ಜುನನಿಗೆ ಕೂಡ 60 ವರ್ಷ ತುಂಬಿದ ಬಳಿಕ ಅಂಬಾರಿ ಹೊರುವುದರಿಂದ ನಿವೃತ್ತಿ ನೀಡಲಾಗಿತ್ತು. ಇದೀಗ ಅಭಿಮನ್ಯುವಿಗೆ ಮುಂದಿನ ದಸರಾ ವೇಳೆಗೆ 60 ವರ್ಷ ತುಂಬಲಿದ್ದು, ಈ ಬಾರಿಯ ದಸರಾವೇ ಅವನಿಗೆ ಕೊನೆಯ ಅಂಬಾರಿ ಹೊತ್ತ ದಸರಾವಾಗಲಿದೆ. ಈ ಮಧ್ಯೆ ಅಪಾರ ಅಭಿಮಾನಿ ಬಳಗ ಹೊಂದಿರುವ ಭೀಮ ಮುಂದಿನ ಸಲದಿಂದ ಅಂಬಾರಿ ಹೊರಲಿ ಅನ್ನೋದು ಜನರ ಬಯಕೆಯೂ ಆಗಿದೆ. ಮುಂದಿನ ವರ್ಷದಿಂದ ಭೀಮ ಅಂಬಾರಿ ಹೊರಲಿದ್ದಾನ? ಇಂಥದ್ದೊಂದು ಕುತೂಹಲ ಈಗ ಶುರುವಾಗಿದೆ. ಯಾಕಂದ್ರೆ ಅಭಿಮನ್ಯು ಮುಂದಿನ ವರ್ಷದಿಂದ ಅಂಬಾರಿ ಹೊರೋಕೆ ಆಗಲ್ಲ ಎನ್ನಲಾಗ್ತಿದೆ. ಯಾಕಂದ್ರೆ 60 ವರ್ಷ ಮೇಲ್ಪಟ್ಟ ಆನೆಗಳನ್ನ ಅಂಬಾರಿ ಹೊರಲು ಬಳಸಬಾರದು ಎಂಬ ನಿಯಮವಿದೆ. ನಮ್ಮ ಅಭಿಮನ್ಯುವಿಗೀಗ 59 ವರ್ಷ ವಯಸ್ಸು. ಮುಂದಿನ ದಸರಾ ವೇಳೆಗೆ ಅವನಿಗೆ 60 ವರ್ಷ ತುಂಬಿರುತ್ತೆ. ಹೀಗಾಗಿ ಮುಂದಿನ ದಸರಾಗೆ ಬೇರೆ ಆನೆಯನ್ನ ಅಂಬಾರಿ ಹೊರಲು ಸಿದ್ಧಪಡಿಸುವ ಸಾಧ್ಯತೆ ಇದೆ. ಹೀಗಾಗಿ ಅಭಿಮನ್ಯುವಿಗೆ ಈ ವರ್ಷ ಅಂಬಾರಿ ಹೊತ್ತ ಕೊನೆಯ ದಸರಾ ಆಗಲಿದೆ. ಈ ಮಧ್ಯೆ ಅಪಾರ ಅಭಿಮಾನಿ ಬಳಗ ಹೊಂದಿರುವ ಭೀಮ ಮುಂದಿನ ಸಲ ಅಂಬಾರಿ ಹೊರಲಿ ಅನ್ನೋದು ಹಲವರ ಬಯಕೆ ಕೂಡ ಆಗಿದೆ. ಅಂದಹಾಗೆ ಭೀಮನಿಗೆ ಸಾಕಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ. ಗಜಪಡೆ ನಡುವೆ ಭೀಮ ಅಂತ ಕೂಗಿ ಕರೆದ್ರೆ ಸೊಂಡಿಲೆತ್ತಿ ನಮಸ್ಕಾರ ಮಾಡಿ ಅಭಿಮಾನ ತೋರುವ ಈ ಬಲ ಭೀಮನ ಅಭಿಮಾನಿಗಳು ಎಲ್ಲ ಊರಲ್ಲೂ ಇದ್ದಾರೆ. ಭೀಮ ಎಂದಾಕ್ಷಣ ಸೊಂಡಿಲೆತ್ತಿ ಸಲಾಂ ಎನ್ನುವ ಅವನ ಮನುಷ್ಯರ ಜೊತೆಗಿನ ಬಾಂಧವ್ಯಕ್ಕೆ ಮನ ಸೋಲದವರೇ ಇಲ್ಲ. ನಮ್ಮ ಭೀಮನಿಗೀಗ 25 ವರ್ಷ ವಯಸ್ಸು. ಈ ಬಾರಿ ಅವನ ತೂಕ ಪರೀಕ್ಷೆ ಮಾಡಿದಾಗ 5,905 ಕೆಜಿ ತೂಗಿದ್ದ. ಸಾರ್ವಜನಿಕರ ನೆಚ್ಚಿನ ಆನೆ ಭೀಮ ಕಳೆದ 4 ವರ್ಷ
ವರ್ಷದಿಂದ ದಸರಾ ಮಹೋತ್ಸವದಲ್ಲಿ ಭಾಗವಹಿಸ್ತಿದ್ದಾನೆ. ಭೀಮಾ ಯಾರೇ ತನ್ನ ಹೆಸರು ಕರೆದ್ರೂ ರಿಯಾಕ್ಟ್ ಮಾಡ್ತಾನೆ. ಅವನು ಆದಷ್ಟು ಬೇಗ ಅಂಬಾರಿ ಹೊರಲಿ ಅನ್ನೋದು ಎಲ್ಲರ ಬಯಕೆ. ಭೀಮಾ ಚಿನ್ನದ ಅಂಬಾರಿ ಹೊರಲು ಬೇಕಿರುವ ಎಲ್ಲ ಲಕ್ಷಣಗಳನ್ನ ಹೊಂದಿದ್ದಾನೆ. ಅವನ ದಂತ, ದೇಹ ರಚನೆ, ಸಮತಟ್ಟಾಗಿರುವ ಬೆನ್ನು ಅಂಬಾರಿ ಇಡಲು ಸೂಕ್ತವಾಗಿದೆ. ಆದ್ದರಿಂದ ಭವಿಷ್ಯದಲ್ಲಿ ಭೀಮಾ ಗಜಪಡೆಯ ಕ್ಯಾಪ್ಟನ್ ಆಗಲಿದ್ದಾನೆ ಅನ್ನೋದು ಅರಣ್ಯ ಇಲಾಖೆ ಅಧಿಕಾರಿಗಳ ಅಭಿಪ್ರಾಯ. ಈಗಾಗಲೇ ಜನರ ಮನಸ್ಸು ಗೆದ್ದಿರುವ ಭೀಮನಿಗೆ ಅಭಿಮಾನಿಗಳೇನೂ ಕಡಿಮೆ ಇಲ್ಲ. ಆದಷ್ಟು ಬೇಗ ನಮ್ಮ ಭೀಮಾ ಗಜಗಾಂಭೀರ್ಯದಿಂದ ಅಂಬಾರಿ ಹೊರಲಿ ಅನ್ನೋದು ನಮ್ಮ ಆಶಯ. ಭೀಮಾ ಈಗ ಊರಲ್ಲೆಲ್ಲ ಇದೊಂದೇ ಹೆಸರು ಕೇಳಿ ಬರ್ತಿರೋದು. ದಸರಾಗೆಂದು ಮೈಸೂರಿಗೆ ಬಂದಿರುವ ಭೀಮಾ ಈಗ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಗರ್ಜಿಸ್ತಿದ್ದಾನೆ. ಗಜಪಡೆ ನಡುವೆ ಭೀಮಾ ಅಂತ ಕೂಗಿ ಕರೆದ್ರೆ ಸೊಂಡಿಲೆತ್ತಿ ನಮಸ್ಕಾರ ಮಾಡಿ ಅಭಿಮಾನ ತೋರುವ ಈ ಬಲ ಭೀಮನ ಅಭಿಮಾನಿಗಳು ಎಲ್ಲ ಊರಲ್ಲೂ ಇದ್ದಾರೆ. ಭೀಮಾ ಎಂದಾಕ್ಷಣ ಸೊಂಡಿಲೆತ್ತಿ ಸಲಾಂ ಎನ್ನುವ ಅವನ ಮನುಷ್ಯರ ಜೊತೆಗಿನ ಬಾಂಧವ್ಯಕ್ಕೆ ಮನಸೋಲದವರೇ ಇಲ್ಲ. ಇಷ್ಟೆಲ್ಲ ಫ್ಯಾನ್ ಫಾಲೋಯಿಂಗ್ ಇರುವ ನಮ್ಮ ಭೀಮನ ಲೈಫ್ ಸ್ಟೋರಿ ನಿಮಗೆ ಗೊತ್ತಿದೆಯಾ? ತಾಯಿ ಕಳೆದುಕೊಂಡು ಅನಾಥನಾಗಿದ್ದ ಭೀಮಾ ಬದುಕಿ ಉಳಿದಿದ್ದೇ ಅಚ್ಚರಿ. ಅಮ್ಮನ ಕಳೆದುಕೊಂಡಿದ್ದ 5 ಆನೆಗಳು ಉಳಿಯಲಾರದೆ ಮೃತಪಟ್ಟರು. ಈ ಬಲ ಭೀಮಾ ಬದುಕುಳಿದಿದ್ದೇಗೆ ಎನ್ನುವ ರೋಚಕ ಕಥಾನಕವನ್ನೇ ಹೇಳ್ತೀವಿ ನೋಡಿ. ಅದು 2001. ಆಗಿನ್ನೂ ಭೀಮನಿಗೆ 6 ತಿಂಗಳು. ನಾಗರಹೊಳೆ ಅಭಯಾರಣ್ಯದ ಮತ್ತಿಗೋಡು ವಲಯದ ಭೀಮನಕಟ್ಟೆ ಎಂಬಲ್ಲಿ ತಾಯಿಯಿಂದ ಬೇರ್ಪಟ್ಟು ಗಂಡಾನೆ ಮರಿ ಕಂಗೆಟ್ಟು ರೋಧಿಸುತ್ತಿತ್ತು. ಮರಿಯನ್ನು ಅದರ ತಾಯಿ ಆನೆ ಕರೆದೊಯ್ಯಬಹುದೆಂದು ಅರಣ್ಯ ಸಿಬ್ಬಂದಿ ನಿರೀಕ್ಷಿಸಿದ್ದರು. ಆದರೆ 2 ದಿನವಾದರೂ ತಾಯಿ ಆನೆ ಮರಿಯನ್ನ ಕರೆದೊಯ್ಯದ ಕಾರಣ ಗಂಡಾನೆ ಮರಿಯನ್ನ ಮತ್ತಿಗೋಡು ಕ್ಯಾಂಪ್ಗೆ ಕರೆತಂದು ಬಾಟಲಿಯಲ್ಲಿ ಹಾಲುಣಿಸಿ ಪೋಷಿಸಲಾಯಿತು. ಆನೆಗಳ ಲಾಲನೆ, ಪಾಲನೆ ಮತ್ತು ಪಳಗಿಸುವಿಕೆಯಲ್ಲಿ ನೈಪುಣ್ಯತೆ ಹೊಂದಿರುವ ಮಾವುತ ಕುಳ್ಳರಾಮ ಅವರಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮರಿಯಾನೆಯ ಜವಾಬ್ದಾರಿ ವಹಿಸಿದ್ರು. ನಂತರ ಕುಳ್ಳರಾಮ ಈ ಮರಿಯಾನೆಗೆ ಭೀಮಾ ಎಂದು ನಾಮಕರಣ ಮಾಡಿ ತನ್ನ ಮಗನಂತೆಯೇ ಸಾಕಿದ್ರು. ಇದೇ ಸಮಯದಲ್ಲಿ ಇನ್ನೂ 5 ಮರಿಯಾನೆಗಳು ಕಾಡಿನಲ್ಲಿ ಸಿಕ್ಕಿದ್ದವು. ಆದರೆ ತಾಯಿ ಹಾಲು ಸಿಗದ ಕಾರಣ ಅವುಗಳೆಲ್ಲ ಸತ್ತು ಹೋದವು. ಆದರೆ ಆ ಪೈಕಿ ಉಳಿದವನು ಭೀಮ ಒಬ್ಬನೇ. ಅರಣ್ಯ ಸಿಬ್ಬಂದಿಗೆ ಸಿಕ್ಕ ಆನೆ ಮರಿಗಳಲ್ಲಿ ಜೀವಂತವಾಗಿ ಉಳಿದ ಗಟ್ಟಿ ಗುಂಡಿಗೆ ಆನೆ ಎಂದರೆ ಅದು ಭೀಮ ಮಾತ್ರ. ನಮ್ಮ ಭೀಮನಿಗೀಗ 25 ವರ್ಷ. ಈ ಬಾರಿ ಅವನ ತೂಕ ಪರೀಕ್ಷೆ ಮಾಡಿದಾಗ 5,905 ಕೆಜಿ ತೂಗಿದ್ದ. ಸಾರ್ವಜನಿಕರ ನೆಚ್ಚಿನ ಆನೆ ಭೀಮ ಕಳೆದ 4 ವರ್ಷದಿಂದ ದಸರಾ ಮಹೋತ್ಸವದಲ್ಲಿ ಭಾಗವಹಿಸುತ್ತಿದ್ದಾನೆ. ಭೀಮ ಪುಂಡಾನೆ ಪಳಗಿಸೋದ್ರಲ್ಲಿ ಎತ್ತಿದ ಕೈ. ಹಲವು ಖೆಡ್ಡ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ಸೈ ಎನಿಸಿಕೊಂಡಿದ್ದಾನೆ. ಕಾಡಿನಿಂದ ನಾಡಿಗೆ ಬಂದು ಪುಂಡಾಟ ಮೆರೆಯುತ್ತಿದ್ದ ಕಾಡಾನೆಗಳನ್ನು ಹಿಡಿಯುವ ಕಾರ್ಯಾಚರಣೆಯಲ್ಲಿ ಮುಂಚೂಣಿಯಲ್ಲಿ ಪಾಲ್ಗೊಂಡು ಅರಣ್ಯ ಇಲಾಖೆಗೆ ಆಸ್ತಿಯಂತಾಗಿದ್ದಾನೆ. ಭೀಮಾ ಸೌಮ್ಯ ಸ್ವಭಾವದವನಾಗಿದ್ದು ಸರಿಯಾಗಿ ತಿನ್ನೋದ್ರಲ್ಲೂ ಎತ್ತಿದ ಕೈ. ಹಾಗಾಗಿ ಮಾವುತರು ಹಾಗೂ ಅರಣ್ಯ ಅಧಿಕಾರಿಗಳು ಇವನನ್ನ ತಿಂಡಿಪೋತ ಅಂತಲೇ ಕರೀತಾರೆ. ಭೀಮಾ ಯಾರೇ ತನ್ನ ಹೆಸರು ಕರೆದ್ರೂ ರಿಯಾಕ್ಟ್ ಮಾಡ್ತಾನೆ. ಅವನು ಆದಷ್ಟು ಬೇಗ ಅಂಬಾರಿ ಹೊರಲಿ ಅನ್ನೋದು ಎಲ್ಲರ ಬಯಕೆ. ಭೀಮಾ ಚಿನ್ನದ ಅಂಬಾರಿ ಹೊರಲು ಬೇಕಿರುವ ಎಲ್ಲ ಲಕ್ಷಣಗಳನ್ನ ಹೊಂದಿದ್ದಾನೆ. ಅವನ ದಂತ, ದೇಹ ರಚನೆ, ಸಮತಟ್ಟಾಗಿರುವ ಬೆನ್ನು ಅಂಬಾರಿ ಇಡಲು ಸೂಕ್ತವಾಗಿದೆ. ಆದ್ದರಿಂದ ಭವಿಷ್ಯದಲ್ಲಿ ಭೀಮಾ ಗಜಪಡೆಯ ಕ್ಯಾಪ್ಟನ್ ಆಗಲಿದ್ದಾನೆ ಅನ್ನೋದು ಅರಣ್ಯ ಇಲಾಖೆ ಅಧಿಕಾರಿಗಳ ಅಭಿಪ್ರಾಯ. ಈಗಾಗಲೇ ಜನರ ಮನಸ್ಸು ಗೆದ್ದಿರುವ ಭೀಮನಿಗೆ ಅಭಿಮಾನಿಗಳೇನೂ ಕಡಿಮೆ ಇಲ್ಲ. ಆದಷ್ಟು ಬೇಗ ನಮ್ಮ ಭೀಮ ಗಜಗಾಂಭೀರ್ಯದಿಂದ ಅಂಬಾರಿ ಹೊರಲಿ ಅನ್ನೋದು ನಮ್ಮ ಆಶಯ. ವಿಜಯದಶಮಿ ಎಂದರೆ ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುವ ಹಬ್ಬ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ವಿಜಯದಶಮಿಯ ಶುಭಾಶಯ ತಿಳಿಸಿದ್ದಾರೆ. ವಿಜಯದಶಮಿ ಎಂಬುದು ದುಷ್ಟತನ ಹಾಗೂ ಸುಳ್ಳಿನ ಮೇಲೆ ಒಳ್ಳೆಯದು ಹಾಗೂ ಸತ್ಯದ ವಿಜಯವನ್ನು ಸಂಕೇತಿಸುತ್ತದೆ. ಈ ಶುಭ ಸಂದರ್ಭವು ಧೈರ್ಯ, ಬುದ್ಧಿವಂತಿಕೆ ಹಾಗೂ ಭಕ್ತಿಯ ಹಾದಿಯಲ್ಲಿ ನಡೆಯಲು ಎಲ್ಲರಿಗೂ ಸ್ಫೂರ್ತಿ ನೀಡಲಿ. ಎಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳು ಅಂತ ಬರೆದಿದ್ದಾರೆ. ದ್ವೇಷ, ಹಿಂಸೆ, ಅನ್ಯಾಯಗಳ ಅಂಧಕಾರ ಆವರಿಸಿದಂತೆಲ್ಲ ಅದರಿಂದ ಹೊರಬರಲು ಮತ್ತೆ ಮತ್ತೆ ನೆನಪಾಗುವುದು ಬಾಪು ಅವರು ತೋರಿದ ಜೀವಪರ ಚಿಂತನೆಗಳ ಆದರ್ಶದ ಹಾದಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 156ನೇ ಜನ್ಮದಿನ ಹಿನ್ನೆಲೆಯಲ್ಲಿ ಶುಭಾಶಯಗಳನ್ನು ಕೋರಿದ್ದಾರೆ. ಜಗತ್ತು ಇಂದಿಗೂ ಭಾರತವನ್ನ ಗಾಂಧಿ ಭಾರತವೆಂದು ಗುರುತಿಸುತ್ತಿರುವುದು ಆ ಸಂತನಿಗೆ ಸಲ್ಲಿಸುತ್ತಿರುವ ಗೌರವ ಎಂದು ಭಾವಿಸುತ್ತೇನೆ. ಗಾಂಧಿವಾದ
ಆಶೀರ್ವಾದ ಅಮರವಾಗಲಿ ಎನ್ನುವುದು ನನ್ನ ಹಾರೈಕೆ ಎಂದು ಹೇಳಿದ್ದಾರೆ. ಇನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪೋಸ್ಟ್ ಮಾಡಿ, ನೀವು ಜಗತ್ತಿನಲ್ಲಿ ಕಾಣಲು ಬಯಸುವ ಬದಲಾವಣೆಯಾಗಿರಿ. ಸತ್ಯ, ಸರ್ವಧರ್ಮ ಸಮನ್ವಯ ಮತ್ತು ಮಾನವೀಯತೆಯ ಪ್ರತಿರೂಪವಾದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿಯಂದು ಗೌರವ ನಮನಗಳು. ಬಾಪೂಜಿಯವರ ಅಹಿಂಸೆಯ ತತ್ವಕ್ಕೆ ಗೌರವಾರ್ಥವಾಗಿ ಆಚರಿಸಲಾಗುವ ವಿಶ್ವ ಅಹಿಂಸಾ ದಿನದ ಸಂದರ್ಭದಲ್ಲಿ ನಾವು ಅಹಿಂಸೆಯ ಮಾರ್ಗವನ್ನು ಹಿಡಿದು ಶಾಂತಿಯುತ ಮತ್ತು ಸಾಮರಸ್ಯದ ಸಮಾಜ ನಿರ್ಮಾಣಕ್ಕೆ ಸಹಕರಿಸೋಣ. ಅವರ ಚಿಂತನೆಗಳು ಜಗತ್ತಿಗೆ ಸದಾ ಸ್ಫೂರ್ತಿಯಾಗಲಿ ಅಂತ ತಿಳಿಸಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 156ನೇ ಜನ್ಮದಿನದ ನಿಮಿತ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ರಾಜ್ಘಾಟ್ನಲ್ಲಿರುವ ಗಾಂಧೀಜಿಯವರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದ್ದಾರೆ. ಸಮಾಧಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಗಣ್ಯರು ಪುಷ್ಪ ನಮನ ಸಲ್ಲಿಸಿದ್ರು. ಇದಕ್ಕೂ ಮುನ್ನ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದ ಪ್ರಧಾನಿ, ಗಾಂಧಿ ಜಯಂತಿಯು ಬಾಪು ಅವರ ಅಸಾಧಾರಣ ಜೀವನಕ್ಕೆ ಗೌರವ ಸಲ್ಲಿಸುವುದಾಗಿದೆ. ಅವರ ಆದರ್ಶಗಳು ಮಾನವ ಇತಿಹಾಸದ ಹಾದಿಯನ್ನ ಪರಿವರ್ತಿಸಿದವು. ಧೈರ್ಯ ಮತ್ತು ಸರಳತೆ ಹೇಗೆ ದೊಡ್ಡ ಬದಲಾವಣೆಯ ಸಾಧನಗಳಾಗಬಹುದು ಎಂಬುದನ್ನು ಅವರು ತೋರಿಸಿಕೊಟ್ಟರು. ಸೇವೆ ಮತ್ತು ಕರುಣೆ ಜನರನ್ನ ಸಬಲೀಕರಣಗೊಳಿಸುವ ಅಗತ್ಯ ಸಾಧನ ಅಂತ ನಂಬಿದ್ದರು. ವಿಕಸಿತ ಭಾರತವನ್ನು ನಿರ್ಮಿಸುವ ನಮ್ಮ ಅನ್ವೇಷಣೆಯಲ್ಲಿ ನಾವು ಅವರ ಮಾರ್ಗವನ್ನು ಅನುಸರಿಸುತ್ತೇವೆ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಹಣದಿಂದ ಮಹಿಳೆಯೊಬ್ಬರು ಮನೆಗೆ ಹೊಸ ವಾಷಿಂಗ್ ಮೆಷಿನ್ ಖರೀದಿಸಿದ್ದಾರೆ. ರಾಮನಗರದಲ್ಲಿ ಗೃಹಲಕ್ಷ್ಮಿ ಹಣದಿಂದ ಮಹಿಳೆಯೊಬ್ಬರು ವಾಷಿಂಗ್ ಮೆಷಿನ್ ಖರೀದಿಸಿದ್ದಾರೆ. ಫಲಾನುಭವಿ ವಾಷಿಂಗ್ ಮೆಷಿನ್ ಖರೀದಿಸಿ ಆಯುಧ ಪೂಜೆಯೆಂದು ಪೂಜೆ ಮಾಡಿದ್ದಾರೆ. ಈ ಕುರಿತ ವಿಡಿಯೋವನ್ನ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡಿದ್ದು, ನವರಾತ್ರಿ ವೇಳೆ ಮಹಿಳೆಯೊಬ್ಬರ ಸಂಭ್ರಮಕ್ಕೆ ಯೋಜನೆ ಕಾರಣವಾಗಿರುವುದು ಸಾರ್ಥಕ ತರಿಸಿದೆ ಅಂತ ಹೇಳಿದ್ದಾರೆ. ರಾಮನಗರದ ಗ್ಯಾರಂಟಿ ಯೋಜನೆಯ ಫಲಾನುಭವಿ ಮಹಿಳೆ ಬಿಕೆ ತುಳಸಿ ಅವರು ಕಳೆದ 7 ತಿಂಗಳ ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಮಹಾನವಮಿಯ ದಿನ ಹೊಸ ವಾಷಿಂಗ್ ಮೆಷಿನ್ ಖರೀದಿಸಿ ಪೂಜಿಸುತ್ತಿರುವ ವಿಡಿಯೋ ನನ್ನ ಹಬ್ಬದ ಸಂಭ್ರಮವನ್ನ ಇಮ್ಮಡಿಯಾಗಿಸಿತ್ತು. ಸ್ತ್ರೀ ಸಬಲೀಕರಣದ ಆಶಯದೊಂದಿಗೆ ಜಾರಿಗೆ ಕೊಟ್ಟ ಗೃಹಲಕ್ಷ್ಮಿ ಯೋಜನೆಯು ಸ್ತ್ರೀ ಶಕ್ತಿಯನ್ನ ಆರಾಧಿಸುವ ನವರಾತ್ರಿಯಲ್ಲಿ ಮಹಿಳೆಯೊಬ್ಬರ ಸಂಭ್ರಮಕ್ಕೆ ಕಾರಣವಾಗಿರುವುದು ಹೆಚ್ಚು ಅರ್ಥಪೂರ್ಣ ಮತ್ತು ಸಾರ್ಥಕವೆನಿಸಿದೆ. ಇಂಥ ಇನ್ನಷ್ಟು ಕುಟುಂಬಗಳ ಖುಷಿಗೆ ನಮ್ಮ ಯೋಜನೆ ಸಾಕ್ಷಿಯಾಗಲಿ ಅಂತ ಆಶಿಸುತ್ತೇನೆ ಅಂತ ಸಿಎಂ ತಿಳಿಸಿದ್ದಾರೆ. ಮುಂದಿನ 1 ವಾರದವರೆಗೂ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ. ಬಂಗಾಳ ಕೊಲ್ಲಿಯಲ್ಲಿ ಕಡಿಮೆ ಒತ್ತಡದ ಪ್ರದೇಶ ರೂಪುಗೊಂಡಿದ್ದು ಚಂಡಮಾರುತದ ಪ್ರಭಾವ ಕರ್ನಾಟಕದ ಮೇಲೂ ಆಗಲಿದೆ. ಪರಿಣಾಮ ಅಕ್ಟೋಬರ್ 8ರವರೆಗೂ ರಾಜ್ಯದಲ್ಲಿ ಮಳೆಯಾಗಲಿದೆ. ಅದರಂತೆ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ. ಇನ್ನು ವಿಜಯನಗರ, ತುಮಕೂರು, ಶಿವಮೊಗ್ಗ, ರಾಮನಗರ, ಮೈಸೂರು, ಮಂಡ್ಯ, ಕೋಲಾರ, ಕೊಡಗು, ಹಾಸನ, ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಯಾದಗಿರಿ, ವಿಜಯಪುರ, ರಾಯಚೂರು, ಕೊಪ್ಪಳ, ಕಲಬುರಗಿ, ಹಾವೇರಿ, ಗದಗ, ಧಾರವಾಡ, ಬೀದರ್, ಬೆಳಗಾವಿ, ಬಾಗಲಕೋಟೆಯಲ್ಲಿ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಆಸ್ಪತ್ರೆಗೆ ದಾಖಲಾಗಿದ್ದು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ನಡುವೆ ಖರ್ಗೆಯವರ ಆರೋಗ್ಯ ಕುರಿತು ಅವರ ಪುತ್ರ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾಹಿತಿ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಖರ್ಗೆ ಅವರಿಗೆ ಪೇಸ್ ಮೇಕರ್ ಅಳವಡಿಕೆ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಇದು ಒಂದು ಸಣ್ಣ ಶಸ್ತ್ರಚಿಕಿತ್ಸೆಯಾಗಿತ್ತು. ಶಸ್ತ್ರಚಿಕಿತ್ಸೆಯ ನಂತರ ಅವರ ಆರೋಗ್ಯ ಸ್ಥಿರವಾಗಿದೆ. ಅಕ್ಟೋಬರ್ 3ರಿಂದ ತಮ್ಮ ಕೆಲಸವನ್ನ ಪುನರ್ ಆರಂಭಿಸುವ ನಿರೀಕ್ಷೆ ಇದೆ. ಅವರ ಎಲ್ಲಾ ನಿಗದಿತ ಕಾರ್ಯಯೋಜನೆಗಳಿಗೆ ಹಾಜರಾಗುತ್ತಾರೆ. ಎಲ್ಲರೂ ನೀಡಿದ ಕಾಳಜಿ, ಬೆಂಬಲ ಮತ್ತು ಪ್ರೀತಿಗೆ ನಮ್ಮ ಕೃತಜ್ಞತೆಗಳು ಎಂದು ಹೇಳಿದ್ದಾರೆ. ಈ ನಡುವೆ ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಯ ಚಿಕಿತ್ಸೆ ಪಡೆಯುತ್ತಿರುವ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಸಿದ್ದರಾಮಯ್ಯ ಅವರು ಬುಧವಾರ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ರು. ಆಸ್ಪತ್ರೆ ಭೇಟಿ ಬಳಿಕ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು, ಖರ್ಗೆ ಅವರ ಆರೋಗ್ಯ ಉತ್ತಮವಾಗಿದೆ, ವೈದ್ಯರು ವಿಶ್ರಾಂತಿಗೆ ಸೂಚಿಸಿದ್ದಾರೆ ಅಂತ ತಿಳಿಸಿದ್ರು. ಕೆಲವೊಮ್ಮೆ ಹಲ್ಲುಗಳು ನಾಲಿಗೆಯನ್ನ ಕಚ್ಚಿಬಿಡುತ್ತವೆ. ಹಾಗೆಂದ ಮಾತ್ರಕ್ಕೆ ನಾವು ಹಲ್ಲನ್ನ ಮುರಿಯುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆರ್ಎಸ್ಎಸ್ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಪ್ರಧಾನಿ, ಆರ್ಎಸ್ಎಸ್ ಮುಖ್ಯವಾಹಿನಿಗೆ ಬರದಂತೆ ತಡೆಯಲು ಲೆಕ್ಕವಿಲ್ಲದಷ್ಟು ಪ್ರಯತ್ನಗಳು ನಡೆದವು. ಹೆಗ್ಡೆವಾರ್ ಅವರನ್ನ ಹಲವು ಪ್ರಕರಣಗಳಲ್ಲಿ ಸಿಲುಕಿಸಲಾಯಿತು. ಆದರೆ ಹೆಗ್ಡೆವಾರ್ ಹೊರಬಂದಾಗ ಕೆಲವೊಮ್ಮೆ ನಾಲಿಗೆ ಹಲ್ಲುಗಳ ನಡುವೆ ಸಿಲುಕಿಕೊಂಡು ಗಾಯವಾಗುತ್ತದೆ. ಆದರೆ ನಾವು ಹಲ್ಲನ್ನ ಮುರಿಯುವುದಿಲ್ಲ, ಏಕೆಂದರೆ ಹಲ್ಲುಗಳು ನಮ್ಮವು ಮತ್ತು ನಾಲಿಗೆ ನಮ್ಮದು ಎಂದು ಸರಳವಾಗಿ ವಿವರಿಸಿದ್ದನ್ನ ನೆನಪಿಸಿಕೊಂಡರು. ಸಂಘದ ದೊಡ್ಡ ಶಕ್ತಿ ಅದರ ಸ್ವಯಂ ಸೇವಕರಲ್ಲಿದೆ ಎಂದು ಪ್ರಧಾನಿ ಹೇಳಿದರು.
ಅವರು ಯಾವಾಗಲೂ ವೈಯಕ್ತಿಕ ಹಿತಾಸಕ್ತಿಗಳನ್ನು ಮೀರಿ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಎಲ್ಲಕ್ಕಿಂತ ಹೆಚ್ಚಾಗಿ ಇರಿಸ್ತಾರೆ. ಸ್ವಯಂ ಸೇವಕರಿಗೆ ತಮ್ಮ ಶುಭಾಶಯಗಳನ್ನು ತಿಳಿಸುತ್ತಾ ಈ ಪೀಳಿಗೆಯು ಸಂಘದ ಶತಮಾನೋತ್ಸವ ವರ್ಷವನ್ನ ವೀಕ್ಷಿಸುವ ಅದೃಷ್ಟಶಾಲಿಯಾಗಿದೆ ಅಂತ ಹೇಳಿದ್ರು. ಸಂಘದ ಸಂಸ್ಥಾಪಕ ಡಾಕ್ಟರ್ ಹೆಗ್ಡೇವಾರ್ ಅವರಿಗೆ ಗೌರವ ಸಲ್ಲಿಸುತ್ತಾ ಅವರು ಸಾಮಾನ್ಯ ಜನರನ್ನ ಆಯ್ಕೆ ಮಾಡಿದ್ರು, ಅವರಲ್ಲಿ ಶಿಸ್ತು ಮತ್ತು ರಾಷ್ಟ್ರ ಸೇವೆಯ ಪ್ರಜ್ಞೆಯನ್ನು ತುಂಬಿದ್ರು ಮತ್ತು ಅವರನ್ನ ರಾಷ್ಟ್ರದ ಉದ್ದೇಶಕ್ಕಾಗಿ ಅರ್ಪಿಸಿದ್ರು ಅಂತ ಮೋದಿ ನೆನಪಿಸಿಕೊಂಡ್ರು. RSSನ ತ್ಯಾಗ, ಸ್ವಾತಂತ್ರ್ಯದ ನಂತರ ಹೈದರಾಬಾದ್ನಲ್ಲಿ ನಿಜಾಮರ ದೌರ್ಜನ್ಯದ ವಿರುದ್ಧದ ಚಳುವಳಿಯಿಂದ ಗೋವಾದ ಸ್ವಾತಂತ್ರ್ಯ ಚಳುವಳಿಯವರೆಗೆ ಸಂಘವು ರಾಷ್ಟ್ರ ಭಾವನೆಯನ್ನ ಮೊದಲು ಇಟ್ಟುಕೊಂಡು ಅನೇಕ ತ್ಯಾಗಗಳನ್ನು ಮಾಡಿದೆ. ತನ್ನ 100 ವರ್ಷಗಳ ಪ್ರಯಾಣದಲ್ಲಿ ಸಂಘದ ಪ್ರಮುಖ ಕೆಲಸವೆಂದರೆ ಅದು ಪ್ರವೇಶಿಸಲಾಗದ ಮತ್ತು ತಲುಪಲು ಕಷ್ಟಕರವಾದ ಪ್ರದೇಶಗಳಲ್ಲಿಯೂ ಕೂಡ ಕಾರ್ಯನಿರ್ವಹಿಸುತ್ತಿದೆ ಅಂತ ಹೇಳಿದ್ದಾರೆ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.